ಏನೇ ಮಗ, ಭಾರಿ ಖುಷಿಯಲ್ಲಿದ್ಯಲ್ಲ. ಏನ್ ಸಮಾಚಾರ? ಏನಾಯ್ತು? ಏನ್ ಲಾಟ್ರಿ ಹೊಡಿತಾ ಹೆಂಗೆ? ಅಯ್ಯೋ ಬವ್ವ, ಏನ್ ಲಾಟ್ರಿ? ಅದಕ್ಕಿಂತ ಹೆಚ್ಚೆ ಕತೆ ಬಾ. ಲಾಟ್ರಿ ಗಿಟ್ರಿ ಏನ್ಬೇಡ, ಅದಕ್ಕಿಂತ ಇನ್ನು ಹೆಚ್ಚೆಯ. ಏನ್ ಗೊತ್ತಾ, ದೇವ್ರು ನಾವು ಅನ್ಕೊಂಡ್ರ ಕನಸು ಆಸೆ ಎಲ್ಲ ಈಡೇರಿಸ್ಬಿಟ್ಟಕ್ಕಂತಕೋ. ಒಂದೊಂದು ಕಡೆ ಎಲ್ಲ ಅಂದ್ಬಿಟ್ಟು ಭಗವಂತ ನಮ್ಮ ಕಡೆ ಕಣ್ಬಿಟ್ಟಿರಂಗೆ ಕಾಣ್ತಾನೆ ಈಗ. ದೇವ್ರೆಲ್ಲ ನಮ್ಮ ಕಡೆ ಕಣ್ಬಿಟ್ಟಿರ್ಬೇಕು ಕಣವ. ಯಾವ ಬಾಯಿಲಿ ಹೇಳನೆ ನಾನು? ಯಾವ ಬಾಯಿಲಿ ಅಂತ ಹೇಳನೆ ಹೇಳು, ಏನಾಯ್ತು ಅಂತವ. ನನಗಂತೂ ಖುಷಿ ಖುಷಿ ಐತನ ಕಣವ, ಭಾರಿ ಖುಷಿ ಐತದೆ. ಅದೇನೇ ಮಗ ಲೇ ಮೀನಾ, ಅದೇನು ಹೇಳು, ಅದೇನೇ? ನಾನು ಖುಷಿ ಪಡ್ತೀನಿ ಹೇಳು. ನೀನು ಒಬ್ಳೆ ಅದೇ ಖುಷಿ ಪಟ್ಟಿಗೆ, ನಾನು ಹೊಸಿ ಇಲ್ವಾ ಇಲ್ಲಿ ಖುಷಿ ಪಡಕ್ಕೆ? ಅದೇನು ಅಂತವ ಹೊಸಿ ನನಗೊಸಿ ಹೇಳ್ಬೇಡ್ದ? ನೀನೇ ಒಳಗೆ ನೆಗಡ್ತಾ ಕೂತಿದ್ದಿ. ನಾನು ಏನಾಯ್ತವ ಹಿಂಗೆ ಅಂತ ಕೂತಿದ್ರೆ ಯಾವುದು ಹೇಳ್ತಾ ಇಲ್ಲ, ಏನೂ ಇಲ್ಲ ಅವ್ವ. ನೇವ ಇಂಥ ಒಳ್ಳೆ ಸುದ್ದಿಯ ನಿನ್ಗೆ ಹೇಳ್ದಂಗೆ ಇರಕ್ಕದ? ನಿನಗೆ ಮೊದಲು ಹೇಳ್ಬೇಕು. ಅದೇನೇ ಅದು? ಈ ಪಾಟಿ ಖುಷಿ ಪಡ್ತಿದ್ದಿ ಏನು ಹೇಳು. ನಿನ್ನ ಗಂಡ ಏನಾರು ಸರಾಗಿರ ಮಾಡಿಸ್ಕೊಡ್ತೀನಿ ಅನ್ನ ಚಿನ್ನು ಸರ್ವ, ಇಲ್ಲ ನಿಮ್ಮ ಅತ್ತೆಯ ಮನೆಯಿಂದ ಹಾಚ್ಕಾಕ್ತೀನಿ ಅಂತ ಅಂದಿಗಿನ್ನು ಏನು ಕತೆ? ಎಣ್ಣೆ ಲೇ ಮೀನಾ, ನೀನು ಮಗಳು ಸುಮ್ಮನೆ ನೀನು ಹಿಂಗೆ ಹಿಂಗೆ ಆಡಿಸ್ಬೇಡ ನೀನು. ಒಂದ್ಸಲ ಹೇಳ್ಬಿಡ್ಬೇಕಪ್ಪ ಹಿಂಗೆ ಆಡ್ಸ ರಜನ. ಅದು ಏನೇ ಮಗ ಹೇಳು, ಸುಮ್ಮನೆ ಆತಾಗಿ ಏನಾಯ್ತು ಅದಕ್ಕೆ? ಲೇವ ಸಾಕಾಯ್ಸಕ್ಕಿಲ್ಲ ಕತೆ. ಅದೇಯ ಇದು ರಮೇಶನ್ ಮಗ ಆಗಿತ್ತಿಲ್ವಾ ಈಗ ಗಂಡು ಮಗ ಅಲ್ಲ, ಅವನ ಮಗ ಆಗಿದ್ಕೆ ನೀನು ಯಾಕೆ ಪಾಟಿ ಖುಷಿ ಪಡ್ತಿದ್ದಿ ನೀನು? ಅವನ ಮಗ ಆಗಿದ್ಕೆ ನೀನು ಪಾಟಿ ಖುಷಿ ಪಡ್ತಿದೀಯಾ? ಅವನ ಮಗ ಆಗಿದ್ಕೆ ಇವಳು ಯಾಕವ ಖುಷಿ ಪಡ್ತಾ ಕೂತಿದ್ದಳು? ಇದೊಳೆ ಚೆನ್ನಾಗಿರೋದು ಕಂತಕೋ, ಇದು ಚೆನ್ನಾಗಿರೋದು. ನಾನು ಏನೋ ಅನ್ಕೊಂಡಿದ್ನಲ್ಲ. ಹೋಗೋಗು, ಕಲ್ಸ್ಬಿಟ್ಟಿಯೇ ಹೋಗು. ಅಯ್ಯೋ ಅದೆಲ್ಲ ಕಂತಾಕೋ, ಮಗ ಆಗದೆ ಅಂತ ಅನ್ಬಿಟ್ಟು ಏನು ವಾಲಾಡ್ಕೊಂಡು ಒರಿಕೊಂಡು ಮನೆ ಕತ್ತಿಲ್ವಾ? ಭಾರಿ ವಾಲಾಡ್ತಿದ್ರು. ಮಗ ಆಗ್ಬಿಟ್ಟದೆ ಹಂಗೆ ಹಿಂಗೆ ಅಂತವ. ಈಗ ಹೋಗಿ ನೋಡೋಗು. ಅದೇನೋ ಕಣಯ್ಯ ಸೀರಿಯಸ್ ಆಗ್ಬಿಟ್ಟು ಯಾವುದು ಹೇಳೋಕ್ಕಾಗಿಲ್ಲ. 24 ಗಂಟೆ ಟೈಮು ಏನೂ ಇದು ಹೇಳೋಕ್ಕಾಗಿಲ್ಲ. ಏನ ಯಾವುದೂ ಜೀವಂತವಾಗಿ ಹೇಳೋಕ್ಕಾಗಿಲ್ಲ. ಉಳಿದದ ಉಳಿಯೋಕ್ಕಿಲ್ವ ಅಂತ ಅಂದ್ಬಿಟ್ಟು ಹೇಳಿದಾರಂತೆ ಕಣ್ಣೇವ. ಏನು ಮೆರೆದೋಯ್ತಿದ್ರು? ನನ್ನೆಯ ಮನೆಯಿಂದ ಹಾಚ್ಕಾಕ್ಬಿಟ್ಟು ಅವರು ಇದ್ಕೊಂಡು ಚೆನ್ನಾಗಿ ನಲಿಬೇಕು, ಮೆರಿಬೇಕು, ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು ಅನ್ಕೊಂಡು ನಾಟಕ ಆಡ್ಕೊಂಡು ನಿಂತ್ಕೊಂಡ್ರು. ನನಗೆ ಅನ್ಯಾಯ ಮಾಡ್ಬಿಟ್ಟು ಭಗವಂತ ಉಳ್ತಾನ? ಒಬ್ರಿಗೆ ಅನ್ಯಾಯ ಮಾಡಿ ಕಂಡವ್ರಿಗೆ ದ್ರೋಹ ಬಗ್ದು ಅವ್ರು ಬದುಕ್ತೀನಿ ಅಂದರೆ ಭಗವಂತ ಬಿಟ್ಟನ ಹೇಳು ನೀನು? ಯಾರಿಗೆ ಆದ್ರೂ ಒಂದಿನ ತಾನೇ, ಭಗವಂತನಿಗೂ ಗೊತ್ತು ಹೆಂಗೆ ಏನು ಎತ್ತ ಅಂತವ. ನನ್ನಂತವಳನ್ನ ಕಂಡ್ರೆ ಆಸೆ ಮಾಡಿ ಜೀವ ಬಿಡು ಅಂತೇಳು ನಾನು. ಆಸೆ ಅಷ್ಟ್ರ ಮಟ್ಟಿಗೆ ಆಸೆ ಮಾಡ್ತಿದ್ದೆ ನಾನು. ನನ್ನೆಯ ಇಷ್ಟು ಮಟ್ಟಿಗೆ ಮಾಡೋದಾದ್ರೆ ಅದಕ್ಕೆ ನಾನು ದೇವ್ರನ್ನ ಬೇಡ್ಕೊತಿದ್ದೆ. ನನಗೆ ಮೋಸ ಮಾಡಿದವ್ರಿಗೆಲ್ಲ ತಕ್ಕ ಪಾಠ ಕಲ್ಸಪ್ಪ, ಅವ್ರಿಗೆ ಸರಿಯಾಗಿ ಆಗಂಗೆ ಮಾಡು ಅಂತ ಅಂದ್ಬಿಟ್ಟು ನಾನು ಬೇಡ್ಕೊತಿದ್ದೆ ಕಣ್ಯವ. ಸರಿಯಾಗಿ ಮಾಡು ಅಂತ ಅಂದ್ಬಿಟ್ಟು ಬೇಡ್ಕೊತಿದ್ದೆ. ಅಲ್ಲ ಕಣ್ಯವ, ನೋಡು ಎಂಥ ಛತ್ರಿ ಇರಬೇಕು, ಎಂಥ ಛತ್ರಿ. ಅವ್ವ ನಾನು ಕಂಡಿಲ್ಲಕ್ಕಂತಕೋ ಅಂತೇವ್ರನ್ನ. ಅಲ್ಲ ಭಗವಂತ ಸರಿಯಾಗಿ ಮಾಡ್ದ ತಾನೆ? ಅವ್ರು ಮಾಡಿದ ಕೆಲಸಕ್ಕೆ, ಅವ್ರು ಮಾಡಿದ ಮೋಸ ಅನ್ಯಾಯಕ್ಕೆ ಸರಿಯಾಗಿ ಮಾಡ್ದ ಕಣ್ಯವ. ನೇಮುಗ ಏನು ಹೇಳ್ತಿದ್ದಿ? ನಿಜ ಹೇಳ್ತಿದ್ದೀಯಾ? ಹೇಳು. ಅಲ್ಲ ನನ್ನ ಕಿವಿಲಿ ನಂಬಕೆ ಐತಲ್ವಲ್ಲ, ಕೇಳಿದ್ರು ನಂಬಕೆ ಐತಲ್ಲ. ನನಗೆ ಕಿವಿಲಿ ಕೇಳಿಸ್ಕೊಂಡಿದ್ರು ನಂಬಕೆ ಐತಲ್ಲ ನೋಡು. ನಿಜವಾ? ಯಾರು ಹೇಳಿದ್ದಂಗಂತ? ನಿಮಗ ಯಾರು ಹೇಳಿದ್ರುಣೆ ಹಂಗಂತವ? ಹೇಳು. ಅಲ್ಲ ಕಣವ, ಏನಿದು ಕತೆ? ಓವ್ವ ನನಗೆ ಗೊತ್ತಿಲ್ಲ ಕಂತಕೋ ಏನು ಅಂತವ. ಅಲ್ಲ ಕಣವ, ನಂಬು ಬಿಟ್ರೆ ಬಿಡುವವ. ಇದೇ ನಿಜ, ಇದೇ ಸತ್ಯ. ನಾನ್ಯಾಕೆ ಸುಳ್ಳು ಹೇಳನೆ? ನಾನೇತಿಗೆ ಸುಳ್ಳು ಹೇಳನೆ ಹೇಳು? ಸುಳ್ಳು ಇಲ್ಲ, ಏನೂ ಇಲ್ಲ, ಇರೋದನ್ನೇ ಹೇಳ್ತಿರೋದು. ಗುಡ್ನೆ ಮಗ ಬಿಡು. ಈಗ ಹೇಳ್ದಲ್ಲ, ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಹಿಂಗ ನನಗಂತೂ ಗೊತ್ತಿದ್ದಿಲ್ಲ ಕಂತಕೋ. ಅಯ್ಯೋ ರಾಮನೇ ಭಗವಂತ, ಭಾರಿ ಖುಷಿ ಆಯ್ತದೆ ನನಗಂತೂ. ಅದಕ್ಕೆ ಕಣ್ಣೇ ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರಿಗೆ ಅನ್ಯಾಯ ಮಾಡಬಾರ್ದು, ನಿಯತ್ತಿಂದ ಬದುಕಬೇಕು. ಯಾರೇ ಆಗಲಿ ಏನೇ ಆಗಲಿ ನಿಯತ್ತಿಂದ ಬದುಕಬೇಕು ಕಣವ. ಅದಕ್ಕೆ ಅಲ್ವ ಹೇಳೋದು ದೊಡ್ಡವರು, ನಿಯತ್ತಿಂದ ಬದುಕಿ ನಿಯತ್ತಿಂದ ಬಾಳ್ವೆ ಮಾಡಿ ಬದುಕಾಟ ಮಾಡ್ಕೊಂಡೋಗಿ ಕಂಡವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಕ್ಕಿಲ್ವ? ತಾನೊಂದು ಬಗ್ದ್ರೆ ದೈವ ಒಂದು ಬಗಿತಂತೆ ಅಂತ ಇನ್ನು ಯಾಕೆ ಹೇಳೋರು? ನಮಗೆ ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡಿಬಿಟ್ಟು ತಾವು ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂದ್ಬಿಟ್ಟು ಅನ್ಕ ಹೋದ್ರು. ನೋಡ್ದೆ ದೇವರು ಹೆಂಗೆ ಮುಗ್ಸಾಕ್ತಂತ.
ನಮಗೆ ಮುಂದೆ ಮುಂದೆ ಆದರೆ ಅವ್ರಿಗೆ ಹಿಂದಿಂದೆ ಕಣ್ಣೆ ಮುಖ. ಹ್ಞೂ, ನಮಗೆ ಮುಂದೆ ಮುಂದೆ ಆದರೆ ಅವ್ರಿಗೆ ಹಿಂದಿಂದನೇ. ಏನೋ ಭಗವಂತ ಏನು ಕಣ್ಣು ಮುಚ್ಕ ಕೂತಿದ್ದಾನೆ? ಹಾಂ, ಕಣ್ಣು ಮುಚ್ಕ ಕೂತಿದ್ದಾನೆ ಹೇಳು ಭಗವಂತ. ನಮಗೆ ಏನೋ ಮಾಡಿಡ್ಬೋದು, ಏನೋ ಮುಟ್ಟಿಡ್ಬೋದು ಅಂದ್ಕೊಂಡು ಭಾರಿ ಖುಷಿಯಾಗಿದ್ರು. ಹ್ಞೂ, ಈಗ ಗೊತ್ತಾಯ್ತಾ ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಹೆಂಗಾಯ್ತದೆ ಅಂತವ, ಹೆಂಗಾಯ್ತದೆ ಅಂತ ಗೊತ್ತಾಯ್ತಾ ಅಂತವ. ಇನ್ನೂ ಆಗ್ಬೇಕಾಯ್ತು ಕಣ್ಣೆ ಮುಖ. ಇನ್ನೇನಂತೆ ಯಾರು ಹೇಳಿದ್ರು ಇದನ್ನಲ್ಲವ ನಿನಗೆ? ಅದೇ ಯಾಕನವ ಬಟ್ಟೆ ಹಾಕ್ತಿತ್ತಿಲ್ವಾ, ಆಗ ಅಕ್ಕ ಮಾತಾಡ್ತಿದ್ಲು. ಆಗ ಏನಂತ ಕೇಳಿದ್ಕೆ ಅದೇ ರಮೇಶನ ಮಗುಗೆ ಭಾರಿ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆಗೆ ಹಾಕಿದಾರಂತೆ, ಯಾವುದು ಹೇಳಕ್ಕಾಯ್ತಿಲ್ಲ 24 ಗಂಟೆ ಟೈಮು ಅಂತ ಹೇಳಿದಾರಂತೆ. ಹಂಗೆ ಹೇಳಿದರು. ಓ ಸರಿ ಕಂತಕೋ, ಆತಾಗ ಅಮ್ಮಾಯಿ ಕಣ್ಣು ಮುಚ್ಕೊಬಿಟ್ರೆ ಇನ್ನೂ ಚೆಂದಾಗಿರ್ತದೆ. ಹ್ಞೂ, ಅಮ್ಮಾಯಿ ಕಣ್ಣು ಮುಚ್ಕೊಬಿಟ್ರೆ ಅಯ್ಯವ್ವ ಭಾರಿ ಚೆಂದಕ್ಕಿರ್ತದೆ. ನಾನು ನೋಡ್ಬೇಕು ಕಣ್ಣೆ, ಕಣ್ಣೀರು ಹಾಕದವ್ರ ಮನೆಯವರು ಏನು ಸೀಮ್ಗಿಲ್ದಿರ ಮಗ, ಸೀಮ್ಗಿಲ್ದಿರ ಮಕ್ಕಳು, ಸೀಮ್ಗಿಲ್ದಿರ ಸಂಸಾರ. ಅವ್ರದ್ದು ನಮ್ಮದೇ ಒಂದು ಸಂಸಾರ ಅನ್ನಂಗೆ ದುರಂಕಾರದಿಂದ ಮೆರಿತಾ ಇದ್ರು. ಒಂದಿನ ಅವ್ರ ದುರಂಕಾರಕ್ಕೆ ತಕ್ಕ ಸಾಸ್ತಿ ಆಯ್ತದೆ ಎಲ್ಲದಕ್ಕೆ. ಇದೆ ತಾನೆ, ಇದೆ ತಾನೆ, ಇದಕ್ಕಿಂತ ಬೇಕಾ ಸಾಕ್ಷಿ? ಅದಕ್ಕೆ ಕಣ್ಣೆ ಒಬ್ರು ಕೆಟ್ಟ ಮಾಡಕ್ಕೆ ಹೋಗ್ಬೇಡ್ದು ಅಂತವ. ನಾವು ಒಂದು ಒಳ್ಳೇದು ಮಾಡಿದ್ರೆ ಭಗವಂತ ಎಲ್ಲಿಂದನಾರು ನಮಗೊಂದು ಒಳ್ಳೇದು ಮಾಡ್ತಾನೆ. ಹ್ಞೂ, ಎಲ್ಲಿಂದನಾರು ಒಂದು ಒಳ್ಳೇದು ಮಾಡ್ತಾನೆ. ಅದಕ್ಕೆ ನಾವೇ ಸಾಕ್ಷಿ. ಸರಿ ಕಣ್ಮುಖ, ಒಳ್ಳೇದಾಗಲಿ ತಕೋ. ಅವ್ರ ಸುದ್ದಿ ನಮಗೆ ಅದಕ್ಕೆ ಅಲ್ವಾ? ಸುಮ್ಮನೆ ಅವ್ರ ಸುದ್ದಿ ಮಾತಾಡಿ ನಮಗೇನೋ ಒಂದು 4 ಕಾಸು ಬರ್ತಿತ್ತ, ಒಂದು 4 ಕಾಸು ಹೋಯ್ತಿತ್ತ? ಬೇಕಾಗಿಲ್ಲ ಕತೆ ಅವ್ರ ಸುದ್ದಿ ಎಲ್ಲ ನಮಗೆ ಬೇಡ. ಕಂಡವ್ರ ಮನೆ ಸುದ್ದಿ ಹೇಳ್ಕೊಂಡು ಏನು ಮಾಡೋದು ನಾವು? ಬೇಡ ಕತೆ. ಹೊಚ್ಕೊಟ್ಟಾಗಿ ನೀನು ಗಂಡ ಹಣ್ಣು ಗಿಡ ತಂದಿದ್ದಾನೇನೋ, ಬಿಡ್ಸ್ಕೊಂಡು ತಿನ್ನು. ಅದೇ ಕಂಗಡಿ ಹಣ್ಣು ಗಿನ್ನೆಲ್ಲ ತಿನ್ನಕ್ಕೆ ನೀನು. ಹಾಂ, ಅದೇ ಕಂಗಡಿ ಹೊಚ್ಕೊಟ್ಟಾಗಿ ತಿನ್ನೆ ಮಗ. ಹೊಚ್ಕೊಟ್ಟಾಗಿ ಹುಂಡು ತಿಂದು ಶಕ್ತಿ ಆಗಬೇಕು ಕಣ್ಣೆ ಮಗ ನೀನು. ಶಕ್ತಿ ಆಗಬೇಕು ಹುಂಡು ತಿಂದು ನೀನು. ಗೊತ್ತಾಗಿಲ್ವಾ ನಿನಗೆ? ನೋಡಿ ಎದ್ದು ಹುಣ್ಣು ತಿನ್ನು ನೋಡಿ. ಸುಮ್ಮನೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊ ಕೂತ್ಕೋಬೇಡ. ಸರಿ ಕಣ್ಣೆವ. ಅಲ್ಲ ಕಣವ, ನೀನು ಖುಷಿಯಾಗಿ ನಿರ್ವೆ. ಖುಷಿ ಹಾಲು ಕುಡ್ದ ಸಂತೋಷ ಆಯ್ತದೆ. ಹ್ಞೂ, ಹಾಲು ಕುಡ್ದ ಸಂತೋಷ ಆಯ್ತದೆ. ಏನು ಮಾಡೋದು? ಹಾಂ, ಭಾರಿ ಸಂತೋಷ ಆಯ್ತದೆ. ನಡಿಯತ್ತಾಗಿ ಏನಾರು ಮಾಡ್ಕೊಡೋಣ, ತಿಂದೀಯಾ ಇದೇ ಖುಷಿಲಿ? ಏನಾರು ಏನು ತಿಂದು ಹೇಳು, ಏನಾರು ಮಾಡ್ಕೊಡ್ತೀನಿ ಇದೇ ಖುಷಿಲಿ. ಏನಾರು ಉಣ್ಣಂಗಿದ್ರೆ ತಿನ್ನಂಗಿದ್ರೆ ಹೇಳು. ಅವ್ವ ಸಿಹಿ ಬೂಂದಿನೂ ಪಾಯಸನೂ ತಿನ್ನಂಗೆ ಏನಾಗ್ಬಿಟ್ಟದೆ. ಪಾಯಸ ಕಾಯಿಸ್ಬಿಟ್ಟು ಸಿಹಿ ಬೂಂದಿ ತರಿಸ್ಕೊಡು, ತಿನ್ನಬೇಕು ಅಷ್ಟೇ. ಸರಿ ತಕೋ. ಈಗ ಹೋಗಿ ಪಾಯಸಕ್ಕೆಲ್ಲ ಸಾಮಾನು ಅವೆ, ಸಾವಿಗೆ ಕಡಲೆಬೇಳೆ ರವೆ ಬೆಲ್ಲ ಗಿಲ್ಲ ಎಲ್ಲ ಅದು ಏಲಕ್ಕಿ ಎಲ್ಲವೇ. ಹೋಗಿ ಅದು ಚೆನ್ನಣ್ಣನ ಬೇಕ್ರಿ ಅದಲ್ಲ, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಬೂಂದಿಯ, ಭಾರಿ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತಂದುಬಿಡ್ತೀನಿ. ಒಂದು 1/4 kg ಅರ್ಧ kg ಥರನೂ ಒಂದು ಅರ್ಧ kg ತಕಬ. ಬೇಕಾದಾಗ ಮಡಿಕೊಂಡು ತಿನ್ನಕ್ಕಾಯ್ತದೆ. ಬೂಂದಿ ಅಂದರೆ ಭಾರಿ ಆಸೆ ನನಗಂತದೆ. ತಕಬ ಬೂಂದಿನೇ ಒಂದು ಅರ್ಧ kg ತಕಬ. ನಮ್ಮ ಮುಟ್ಟಿಯವ್ರು ಬಂದರೆ ಆಮೇಲೆ ಹೇಳ್ತೀನಿ ಇನ್ನೊಂದಷ್ಟು ತಗೊಬನ್ನಿ ಅಂತವ. ಸರಿ ಕಣ್ ತಕೋ. ಸರಿ ಕತೆ ಹೇಳುವಂತೆ. ಸರಿ ಕಣ್ಣೆ ಮಗ. ಸರಿ, ಭಾರಿ ಖುಷಿ ಆಯಿತು ಮಾತ್ರ. ಏನಾರು ಆಗಲಿ ಖುಷಿ ಅಂತವೇ ಆಯಿತು. ಅದಕ್ಕೆ ಕಣ್ಣಿವ ನಿನಗಂತೂ ಭಾರಿ ಖುಷಿ ಆಯ್ತದೆ ಅಂತ. ನಮಗೆ ಮೋಸ ಮಾಡಿದ್ಕೆ ಭಾರಿ ಬೇಜಾರಾಗ್ಬಿಟ್ಟಿದ್ದಲ್ಲ. ನಾನು ಹೇಳ್ದಿಲ್ವ ಅವ ನಮಗೆ ಮಾಡಿರೋ ಮೋಸ ಅವ್ರಿಗೆ ಒಂದಿವ್ಸ ತಟ್ಟದೆ ಅಂತ. ಏನು ಜಾಸ್ತಿ ದಿನ ತಗೊಳ್ಳಿಲ್ಲ ಕಣ್ಣಿವ, ಹಿಂದಿಂದನೇ. ಹಿಂದಿಂದನೇ ಆಗಬೇಕು, ಇನ್ನೂ ಆಗ್ಬೇಕು ಅಂತ ತಕೋ. ನಿಮಗೆ ಇದೇ ಖುಷಿ ಬೋದಿ ತಂದ್ಬಿಡ್ತೀನಿ. ಜಾಸ್ತಿ ಹೊತ್ತು ಮಾಡಕ್ಕೆ ಹೋಗ್ಬಾರ್ದು, ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಅಂತ ಮತ್ತೆ.